ಹಾಯ್ ಫ್ರೆಂಡ್ಸ್, ಚೆರಿಯನ್ ಮನೆ ಇನ್ಫಾರ್ಮೇಷನ್ ಡೆಸ್ಕ್ ಕಡೆಯಿಂದ ಆತ್ಮೀಯ ಸ್ವಾಗತ. ನಾವೀಗ ವಿಡಿಯೋ ಮಾಡ್ತಾ ಇರೋದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಬಳಿ ಇರತಕ್ಕಂತಹ ಗುಡುಗಳಲೆ ಜಯದೇವ ಜಾನುವಾರು ಜಾತ್ರೆಯ ಬಗ್ಗೆ ಸ್ನೇಹಿತರೆ. ಗುಡುಗಳಲೆ ಜಯಪ್ಪ ಜಾನುವಾರು ಜಾತ್ರೆಗೆ 80 ವರ್ಷಗಳ ಇತಿಹಾಸ ಇದೆ. 1945ರಲ್ಲಿ ಚಿತ್ರದುರ್ಗದ ಬೃಹನ್ಮಠದ ಶ್ರೀ ಜಯದೇವ ಮುರುಘರಾಜೇಂದ್ರ ಸ್ವಾಮೀಜಿಯವರು ಒಮ್ಮೆ ಇಲ್ಲಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಇಲ್ಲಿನ ವಿಶಾಲ ಜಾಗವನ್ನು ಗಮನಿಸ್ತಾರೆ. ಹಾಗೆಯೇ ಈ ಸ್ಥಳದಲ್ಲಿ ಅಕ್ಕಪಕ್ಕದ ರೈತರು ಜಾನುವಾರುಗಳನ್ನು ಕೊಳ್ಳೋದಿಕ್ಕೆ ಹಾಗೆ ಮಾರಾಟವನ್ನು ಮಾಡೋದಕ್ಕೆ ವರ್ಷಕ್ಕೊಮ್ಮೆ ಜಾನುವಾರುಗಳ ಜಾತ್ರೆಯನ್ನು ನಡೆಸೋ ರೀತಿಯಲ್ಲಿ ಇಲ್ಲಿನ ಹಿರಿಯರಿಗೆ ಸಲಹೆಯನ್ನು ನೀಡ್ತಾರೆ. ಅದರಂತೆ ಸ್ವಾಮೀಜಿಯವರ ಸಲಹೆಯಂತೆ ಆಗಿನ ಹಿರಿಯರು ವರ್ಷಕ್ಕೊಮ್ಮೆ ಜಯದೇವ ಸ್ವಾಮೀಜಿಗಳ ಹೆಸರಿನಲ್ಲಿ ಜಾನುವಾರುಗಳ ಜಾತ್ರೆಯನ್ನು ನಡೆಸೋದಕ್ಕೆ ಪ್ರಾರಂಭಿಸ್ತಾರೆ. ಅದೇ ಪ್ರಕಾರ ಹೊಸ ವರ್ಷದ ಪ್ರಾರಂಭ ಅಂದರೆ ಜನವರಿ ತಿಂಗಳ 23 ಅಥವಾ 24ರಿಂದ ಫೆಬ್ರವರಿ 10 ಅಥವಾ 12ರವರೆಗೆ ಸುಮಾರು 20 ದಿವಸಗಳ ತನಕ ಈ ಜಾತ್ರಾ ಮೈದಾನದಲ್ಲಿ ಜಾನುವಾರುಗಳ ಜಾತ್ರೆಯನ್ನು ನಡೆಸಲಾಗ್ತಾ ಇತ್ತು. ಕೊಡಗು ಜಿಲ್ಲೆ ಸೇರಿದಂತೆ ಪಕ್ಕದ ಹಾಸನ, ಮೈಸೂರು ಜಿಲ್ಲಾ ಭಾಗದ ರೈತರು ಇಲ್ಲಿಗೆ ಜಾನುವಾರುಗಳನ್ನು ಹೊಡೆದುಕೊಂಡು ಬರ್ತಾ ಇದ್ರು. ಜಾತ್ರೆ ನಡೆಯುತ್ತಿದ್ದ ಪ್ರತಿದಿನ ನೂರಾರು ರೈತರು ತಮಗೆ ಬೇಕಾದಂತಹ ಹಸು, ಎತ್ತು, ಎಮ್ಮೆ, ಕೋಣ ಇನ್ನೂ ಮುಂತಾದ ಜಾನುವಾರುಗಳನ್ನು ಕೊಳ್ಳೋದಿಕ್ಕೆ ಈ ಜಾತ್ರೆಗೆ ಬರ್ತಾ ಇದ್ರು. ನಾವು ಚಿಕ್ಕವರಿದ್ದಾಗ ನಮ್ಮ ಮನೆ ಮುಂದೆ ಸಹ ಹಾಸನ ಜಿಲ್ಲೆ ಇರ್ಬೋದು ಅಥವಾ ಸುತ್ತಮುತ್ತಲ ಜಿಲ್ಲೆಯ ಒಂದು ರೈತರು ಎಮ್ಮೆ, ಕೋಣಗಳನ್ನು ಸಹ ಹೊಡ್ಕೊಂಡು ಬರ್ತಾ ಇದ್ದದ್ದನ್ನು ನಾವು ಕಾಣ್ತಾ ಇದ್ವಿ. ಈ ಜಾತ್ರೆಗೆ ಬರ್ತಾ ಇದ್ದಂಥ ಸಮಯದಲ್ಲಿ ಸುಮಾರು 10ರಿಂದ 15 ಸಾವಿರ ಜಾನುವಾರುಗಳು ಇಲ್ಲಿ ಸೇರ್ತಾ ಇದ್ದದ್ದು ಇತಿಹಾಸ ಆಗಿದೆ. ರೈತರು ಈ ಜಾಗದಲ್ಲಿ ಜಾನುವಾರುಗಳನ್ನು ಕಟ್ಟೋದಕ್ಕೆ ಸ್ಥಳ ಇಲ್ಲದೆ ಸಮೀಪದ ಮುಖ್ಯ ರಸ್ತೆ ಬದಿಗಳಲ್ಲಿ ಜಾನುವಾರುಗಳನ್ನು ಕಟ್ಟಿ ವ್ಯಾಪಾರ ಮಾಡ್ತಾಯಿದ್ರು. ಕಾಲಘಟ್ಟ ಉರುಳಿದಂತೆ ರೈತರು ವ್ಯವಸಾಯ ಮಾಡೋದಕ್ಕೆ ಟ್ರಾಕ್ಟರ್, ಟಿಲ್ಲರ್ ಇನ್ನೂ ಮುಂತಾದ ಯಂತ್ರೋಪಕರಣಗಳನ್ನು ಯಾವಾಗ ಬಳಸೋದಕ್ಕೆ ಶುರುವಾಗಿ ಅವುಗಳನ್ನು ಅವಲಂಬಿಸಿದ್ರೋ ಆಗ ಜಾನುವಾರುಗಳ ಸಾಕಾಣಿಕೆ ಮಾಡೋದು ಕಡಿಮೆ ಆಯಿತು. ಹಾಗೆಯೇ ಕೆಲವು ವರ್ಷಗಳಿಂದ ಗುಡುಗಳಲೆ ಜಾನುವಾರು ಜಾತ್ರೆಯಲ್ಲಿ ಜಾನುವಾರುಗಳ ಸಂಖ್ಯೆ ಕ್ಷೀಣಿಸುತ್ತಾ ಬಂತು. ಈಗ ನೋಡಿ ಇದು ಎಷ್ಟರ ಮಟ್ಟಿಗೆ ಕ್ಷೀಣಿಸಿದೆ ಅಂದರೆ ಕಳೆದ ವರ್ಷ ಮತ್ತು ಈ ವರ್ಷ ಜಾನುವಾರುಗಳ ಹೆಸರಿನಲ್ಲಿ ನಡೀತಾ ಇದ್ದಂತಹ ಜಾತ್ರೆಯಲ್ಲಿ ಒಂದೇ ಒಂದು ಜಾನುವಾರು ಇಲ್ಲದೆ ಜಾತ್ರೆಯನ್ನು ಖಾಲಿ ಮೈದಾನದಲ್ಲಿ ನಡೆಸೋ ರೀತಿಯಲ್ಲಿ ಆಗಿದೆ. ಜಾತ್ರೆಯಲ್ಲಿ ಜಾನುವಾರು ಇಲ್ಲದಿದ್ದರೂ ಜನರನ್ನು ಆಕರ್ಷಣೆ ಮಾಡೋದಕ್ಕೆ ಅಂತೇಳಿ ಜಾತ್ರಾ ಸಮಿತಿಯವರು ಜಾಯಿಂಟ್ ವೀಲ್, ಕೊಲಂಬಸ್ ಇನ್ನೂ ಮುಂತಾದ ಮಕ್ಕಳಿಂದ ಹಿಡಿದು ದೊಡ್ಡವರು ಆಟ ಆಡುವಂತಹ ಮನೋರಂಜನಾ ಸಾಧನಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆಯೇ ಜಾತ್ರೆಗೆ ರಾತ್ರಿ ವೇಳೆ ಮಾತ್ರ ಸಾವಿರಾರು ಜನ ಬಂದು ಹೋಗ್ತಾರೆ. ಬೆಳಗ್ಗೆ ಹೊತ್ತು ಬರೋದೇ ಇಲ್ಲ ಅಂತ ಅಲ್ಲ, ಒಂದಷ್ಟು ಸಾಮಗ್ರಿಗಳನ್ನು ಕೊಳ್ಳೋದಕ್ಕೆ ಬೆಳಗ್ಗೆ ಹೊತ್ತು ಸಹ ಜನಗಳು ಬಂದು ಸೇರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ತರೇವಾರಿ ತಿನಿಸುಗಳು ಮಾರಾಟ ಮತ್ತು ಎಳನೀರು ಹೀಗೆ ಬೇರೆ ಬೇರೆ ಅವಶ್ಯಕ ಜೀವನೋಪಯೋಗಿ ವಸ್ತುಗಳ ಮಾರಾಟ ಸಹ ಈ ಜಾತ್ರೆಯಲ್ಲಿ ಆಗತ್ತೆ. ಈ ಜಾತ್ರೆ ಈಗ ಜಾನುವಾರು ಜಾತ್ರೆಯಾಗಿ ಮಾತನಾಡುತ್ತಿರುವುದು ಬೇಸರದ ವಿಷಯವಾಗಿದೆ. ಇದು ಜಾನುವಾರು ಜಾತ್ರೆಯಾಗಿ ಮಾತನಾಡ್ಬೋದು ಅಥವಾ ಮಾರ್ಪಟ್ಟಿರುವುದು ಬೇಸರದ ಸಂಗತಿಯಾಗಿದೆ. ಫ್ರೆಂಡ್ಸ್, ಜಾತ್ರೆ ಹಿಂದೆ ಹೇಗೆ ನಡೀತಿತ್ತು ಅಂತ ಕೆಲವು ಹಿರಿಯರನ್ನು ಮಾತನಾಡಿಸೋಣ. ನೀವೇನಂತೀರಾ? ಕೇಳೋದಕ್ಕೆ ರೆಡಿನಾ? ತಮ್ಮ ಹೆಸರು? ಶಿವಪ್ಪ ಅಂತ. ಶಿವಪ್ಪ ಅಂತ. ಯಾವ ಊರು? ನಂದಿಗುಂದ. ಎಷ್ಟು ವರ್ಷದಿಂದ ಈ ಜಾತ್ರೆಗೆ ಬರ್ತಿದ್ದೀರಿ ನೀವು? ನಾನು ಸಾಧಾರಣ 70 ವರ್ಷದಿಂದ ಬರ್ತಾಯಿದ್ದೆ, ಸಣ್ಣ ಹುಡುಗಂದ. ನಂಗೆ 5-6 ವರ್ಷ. ಆ ಕರ್ಬಸಟ್ರು ಇಲ್ಲಿ ಸೋಡಾ ಅಂಗಡಿ ಇಡೋರು. ಯಜಮಾನ್ರೆ, ಆವಾಗ ಜಾನುವಾರುಗಳು ಸುಮಾರು 10-20 ಸಾವಿರ ಜಾನುವಾರುಗಳು ಸೇರ್ತಿದ್ವಿ ಅಂತ ಹೇಳ್ತಿದ್ರು. ಹೌದು. ನೀವು ಕಡಿಮೆಗೆ ಇಷ್ಟು ಜಾನುವಾರುಗಳು, ರಾಸುಗಳು, ಎತ್ತುಗಳು ಸೇರ್ತಿದ್ವಿ ಸೇರೋ ಸರ್ ಒಂದು 5,000 ಮೇಲೆ ಸೇರೋ ಸರ್ ಆವಾಗ. ಇವಾಗೆಲ್ಲ ಒಂದು ಜೋಡಿ ಇಲ್ಲ ಸರ್. ಯಾಕೆ ಇರ್ಬೋದು ಸರ್ ಅದು? ಏನು ದನಗಳೆಲ್ಲ ಸರ್, ಯಾರ ಮೇಲೆ ಎರಡೆರಡು ಒಂದೊಂದು ಹೊಸ ಸಾಕೊಂಡಿರ್ತಾರೆ. ಅವರು ಜಾತ್ರೆಗೆ ಹೊಡೆಯಲ್ಲ. ಜಾನುವಾರುಗಳು ಇಲ್ವೇ ಇಲ್ಲವನ್ನ ಅಲ್ಲ, ಏನಂತ ಇರ್ಬೋದು? ಜಾನುವಾರುಗಳು ಇದ್ದಾವೆ, ಇದ್ರೂ ಹೊಡೆಯೋದಿಲ್ಲ ಜಾತ್ರೆಗೆ. 1-2 ಹೊಸ ಸಾಕಿರ್ತಾರೆ. ಯಜಮಾನ್ರೆ, ಆವಾಗ ಈ ಮೈದಾನ ತುಂಬ ಜಾನುವಾರುಗಳು ಸೇರ್ತಿದ್ವು ಅಲ್ಲ, ಹೇಗೆ ಹೇಳಿ? ಇಲ್ಲಿ ಜಾತ್ರೆಯಲ್ಲಿ ಕಟ್ಟಕ್ಕೆ ಸಾಲದೆ, ಜಾಗ ಸಾಲದೆ ರೋಡ್ ಸೈಡಲ್ಲಿ ಕಟ್ಟೋರು.
ಮೇಲೆ ದೇವಸ್ಥಾನ ಬೆಟ್ಟದ ಐತಲ್ಲ ಅಲ್ಲಿ ಕಟ್ಟೋದು. ಆವಾಗ ಎಷ್ಟು ಜಾನುವಾರುಗಳು ಅಂದರೆ ಎಷ್ಟು ದಿವಸ ಜಾನುವಾರುಗಳ ಜಾತ್ರೆ ನಡೀತಿತ್ತು ಅವಾಗ? 15 ದಿವಸ ನಡೆಯೋದು, 15-18 ದಿವಸ ನಡೆಯೋದು. ಅಂದರೆ ಮೊದಲು ಜಾತ್ರೆಯಲ್ಲಿ ಏನು ವಿಶೇಷ ಇತ್ತು? ಅಂದರೆ ಸಿನಿಮಾ ಟೆಂಟ್ಗಳೆಲ್ಲ ಇರ್ತಿದ್ವು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಟೆಂಟ್ ಇರೋದು, ಓಕೆ. ಮತ್ತು ಇದು ಮರಣಗುಂಡಿ ಬೈಕ್ ಓಡಿಸೋರು, ಮತ್ತು ಅಲ್ಲಿಂದ ಇನ್ನು ಜೆಂಟಿಯಲ್ಲಿ ಯಾವುದು ಇರ್ತಿತ್ತಲ್ಲ ಹೆಸರು? ವಿನಯ್, ಏನಾಗಿದ್ದೀರಾ? ನಾನು ಈ ಜಯದೇವ ಜಾನುವಾರುಗಳ ಜಾತ್ರಾ ಸಮಿತಿ ಅಧ್ಯಕ್ಷರಾಗಿದ್ದೀನಿ. ನೀವು? ನಾವು ಕಾರ್ಯದರ್ಶಿ, ಜಯದೇವ ಜಾನುವಾರುಗಳ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ. ನಾನು ವೀರೇಂದ್ರ ಕುಮಾರ್, ಜಯದೇವ ಜಾನುವಾರ ಜಾತ್ರೆಯ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನೀವು ಮಂಜುನಾಥ್ ಅಂತ ನಾವು ಜಾತ್ರೆ ರೈತರು. ಇವಾಗ ಜಾತ್ರೆ ಜಾನುವಾರುಗಳ ಹೆಸರಲ್ಲಿ ನಡೀತಾ ಇದೆ, ಆದರೆ ಜಾನುವಾರುಗಳೇ ಇಲ್ಲ. ಯಾಕೆ ಏನು ಅದ್ರ ಬಗ್ಗೆ ಹೇಳ್ತೀರಾ ನೀವು? ಈಗ ಎಲ್ಲ ರೈತರುಗಳು ಕೃಷಿಗೆ ಬೇರೆ ಥರ ಉಪಕರಣಗಳನ್ನು ಉಪಯೋಗಿಸೋದ್ರಿಂದ ದನಗಳ ಸಾಕವರು ಕಡಿಮೆ ಆಗಿದ್ದಾರೆ. ಹಾಗಾಗಿ ಜಾನುವಾರುಗಳು ಇಲ್ಲದ ಕಾರಣ ಜಾನುವಾರು ಜಾತ್ರೆ ಹೋಗಿ ಜನಗಳ ಜಾತ್ರೆಯಾಗಿ ಮಾರ್ಪಾಡಾಗಿ ನಡೀತಾ ಇದೆ. ತುಂಬ ಚೆನ್ನಾಗಿ ಜಾತ್ರೆ ನಡೀತಾ ಇದೆ. ಎಲ್ಲರೂ ತುಂಬ ಸಹಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇವಾಗ ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಅಂದರೆ ರೈತರು ಮುಖ್ಯವಾಗಿ ಬರುವಂಥದ್ದು ಜಾನುವಾರುಗಳನ್ನು ಕೊಳ್ಳಲಿಕ್ಕೆ, ಆದರೆ ನೀವು ಆಕರ್ಷಣೆ ಮಾಡಬೇಕಲ್ವ, ಅದಕ್ಕೆ ನೀವು ಏನೇನು ಮಾಡ್ತೀರಂತ ಮನೋರಂಜನೆಗಾಗಿ? ಮನೋರಂಜನೆಗಾಗಿ ರೈತರಿಗೆ ಜಾಯಿಂಟ್ ವೀಲ್ ಇದೆ, ಕೊಲಂಬೋಸ್ ಇದೆ, ಆಮೇಲೆ ಇಲ್ಲಿ ವಿವಿಧ ರೀತಿಯ ಅಂಗಡಿಗಳಿದೆ. ಅಂದರೆ ಮನೆಗೆ ಬೇಕಾದಂಥ ಏನು ಅವರಿಗೆ ಸಾಮಗ್ರಿಗಳು ಕೊಳ್ಳೋದಕ್ಕೆ ಅಂಗಡಿಗಳಿದೆ. ಹಾಗೆ ನಾವು ಉತ್ಸವ ಪ್ರದರ್ಶನ ಮಾಡಿದ್ವಿ. ಹಾಗೆ ದಿನಂಪ್ರತಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಆರ್ಕೆಸ್ಟ್ರಾ ಇನ್ನಿತರ ಕಾರ್ಯಕ್ರಮ ಮಾಡಿ ರೈತರನ್ನ ನಾವು ಮನೋರಂಜನೆಗೊಳಿಸ್ತಾ ಇದ್ದೀವಿ ದಿನಂಪ್ರತಿ. ರೈತರು ಹೆಚ್ಚಾಗಿ ಜಾನುವಾರುಗಳನ್ನ ತಗೊಂಡು ಬರಲಿಕ್ಕೆ ಜಾತ್ರೆಗೆ ಬೇರೆ ಏನಾದರೂ ಪ್ರಚಾರ ಮಾಡೋದಂಥದ್ದು ಏನಾದರೂ ಕ್ರಮ ತಗೊಂಡಿದ್ದೀರಾ ಮುಂದಿನ ವರ್ಷಕ್ಕೆ ಹೇಳಿ? ಅದು ನಾವು ಈಗ ಯಾವುದೋ ತೀರ್ಮಾನ ತಗೊಂಡಿಲ್ಲ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಏನಾದರೂ ರೈತರಿಗೆ ಜಾತ್ರೆಗೆ ಜಾನುವಾರುಗಳನ್ನ ಕರೆತರೋದಕ್ಕೆ ಏನು ಬೇಕು ಅದನ್ನು ನಾವು ನಮ್ಮ ಸಮಿತಿ ಕಡೆಯಿಂದ ಎಲ್ಲ ಏರ್ಪಾಡು ಮಾಡಿ ಕರೆತರೋದಕ್ಕೆ ಆದಷ್ಟು ನಾವು ಪ್ರಯತ್ನ ಮಾಡಿ ತರಿಸ್ತೀವಿ ಮುಂದಿನ ದಿನಗಳಲ್ಲಿ. ಕೇಳಿದ್ರಲ್ಲ, ನೋಡಿದ್ರಲ್ಲ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಚರಿಯನ್ ಮನೆ ಇನ್ಫಾರ್ಮೇಶನ್ ಡೆಸ್ಕ್